ಏ ನಡ್ರಿ ಹೋಗುನು ಪಾನಿಪುರಿ ತಿನ್ನಕ್ಕೆ ಸಂಜೆ ಆತಿನ್ನು ಮತ್ತೆ ಈಗ ಬಿಟ್ಟು ಯಾವಾಗ ಹೋಗುದು ನಡ್ರಿ ಹೋಗುನು ಪಾನಿಪುರಿ ತಿಂದು ಬರ್ನು ಪಟ್ನ. ನಾನು ರೆಡಿನ ಅದೇನವ ನಡಿ ಹೋಗಿ ಬಿಡೋನು ಸುಮ್ಮನೆ ಎದಕ್ಕೆ ಟೈಮ್ ವೇಸ್ಟ್ ಮಾಡೋದು. ಆರಾಮ್ ಹೋಗಿ ತಿಂದು ತಿರುಗಾಡಿ ಬರೋನು ಬರಿ. ಪೂಜಾ ನಿನಗೇನು ಸ್ಪೆಷಲ್ ಹೇಳ್ಬೇಕಾ? ನಡಿ ಹೋಗುನು ಪಟ್ನ. ನಾ ಬರಬೇಕು ಅಂತ ನನಗೂ ಮನಸ್ಸೈತಿ. ಆದ್ರೆ ನನ್ನ ಫ್ರೆಂಡ್ ಒಬ್ಬಾಕಿ ಇಲ್ಲೇ ಅದಾಳ, ನನ್ನ ಕ್ಲೋಸ್ ಫ್ರೆಂಡ್. ಯಾವಾಗಿಂದ ನಾವಿಬ್ರು ಕ್ಲೋಸ್ ಫ್ರೆಂಡ್ಸ. ಆಕಿಗೊಂದು ಫೋನ್ ಮಾಡ್ತಾನಲ್ಲ, ಆಕಿನೂ ಬಂದ್ರೆ ಆಕಿನೂ ಕರ್ಕೊಂಡು ಹೋಗೋನು. ಆಕಿ ಫೋನ್ ಮಾಡಿ ಹೇಳು, ಡೈರೆಕ್ಟ್ ಅಲ್ಲೇ ಬಾ ಅಂತ ಹೇಳು. ಲೊಕೇಶನ್ನ ಶೇರ್ ಮಾಡ್ತಾನು ಎಲ್ಲಿ ಅಂತಂದು ಬರಕ್ಕೆ ಹೇಳಕಿಗೆ. ಅಯ್ಯೋ ದೇವ್ರೆ, ನನ್ನ ಹತ್ರ ಫೋನ್ ಇಲ್ಲ ಕಣ್ರಿ. ನಿಮ್ಮದೇ ಯಾವುದಾದ್ರೂ ಫೋನ್ ಕೊಡಿ, ನಾನು ಅವಳಿಗೆ ಕಾಲ್ ಮಾಡ್ತೀನಿ. ಅಯ್ಯೋ ನಿನ್ನ ಹತ್ರ ಒಂದು ಫೋನ್ ಇಲ್ವೇನೆ? ಯಾವ ಕಾಲದಲ್ಲಿದೆಯೇ ನೀನು? ಏನೇ ನಿನಗೆ ಒಂದು ಫೋನ್ ತೊಗೊಳಕ್ಕಿಲ್ವಾ? ಯಾವ ಕಾಲದಲ್ಲಿದೆಯೇ ನೀನು? ಹುಚ್ಚಿ. ಇಲ್ಲ ಕಣೆ, ನಂದು ಫೋನ್ ಇತ್ತು, ಆದರೆ ನಮ್ಮ ಅಮ್ಮನ ಹತ್ರ ಕೊಟ್ಟು ಬಂದಿದ್ದೀನಿ ನಾನು. ಸೊ ಅದಕ್ಕೆ ನಿಮ್ದು ಯಾರ್ದಾದ್ರೂ ಫೋನ್ ಇದ್ದರೆ ಕೊಡಿ. ಪ್ರಿಯಾ ನೀನಾದರೂ ಫೋನ್ ಕೊಡು, ನನ್ನ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ. ಇಲ್ಲ, ಬ್ಲೂಟೂತ್ ಕನೆಕ್ಟ್ ಮಾಡಿದ್ದೀನಿ ಡೈರೆಕ್ಟ್. ಮೊನ್ನೆ ಕಾಲ್ ಮಾಡಿದ್ದೆಲ್ಲ ಅವ್ರಿಗೆ ನಂಬರ್ ಸೇವ್ ಮಾಡಿದ್ದೀನಿ, ಕನೆಕ್ಟ್ ಆಗಿದೆ. ನೀನು ಮಾತಾಡೋ ಅವ್ರ ಜೊತೆ. ಹಲೋ ಸೌಂದರ್ಯ, ನಾನು ಕಣೆ ನಿನ್ನ ಫ್ರೆಂಡು ಪೂಜಾ ಮಾತಾಡ್ತಾ ಇರೋದು. ಹೇಳಿ ಪೂಜಾ, ಇದು ಯಾರ ನಂಬರು? ಇದು ನನ್ನ ರೂಮ್ಮೇಟದು ಪ್ರಿಯಾನ್ ನಂಬರು. ಸೊ ನಾವು ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ನೀನು ಐಶು ಬಂದುಬಿಡಿ, ಎಲ್ಲರೂ ಸೇರಿ ಹೋಗಿ ಬರೋಣ. ಐಶು ಊರಿಗೆ ಹೋದ್ಲು ಕಣೆ, ನಾನು ಮಾತ್ರ ಬರ್ತೀನಿ. ಲೊಕೇಶನ್ ಶೇರ್ ಮಾಡಿ ನೀವು ಈ ನಂಬರಿಂದ, ನಾನು ಅಲ್ಲೇ ಬರ್ತೀನಿ ಡೈರೆಕ್ಟು. ಸರಿ, ಹಾಗಿದ್ರೆ ನಾವು ಮುಂದೆ ಹೋಗಿರ್ತೀವಿ, ಬಾ ನಡೀರಿ ಹೋಗೋಣ. ಅವಳಲ್ಲೇ ಬರ್ತಾಳಂತೆ ಡೈರೆಕ್ಟು. ಅಲ್ಲ ಕಣೆ, ಈ ಪೂಜೆ ಏನು ಒಂಚೂರು ಅಪ್ಡೇಟೇ ಇಲ್ಲ. ಪೂರ್ತಿ ಹಳ್ಳಿಯವಳ ಥರ ಮಾಡ್ತಾಳೆ. ಏನು ಅಷ್ಟೊಂದು ಎಜುಕೇಷನ್ ಮುಗಿಸಿದಾಳೆ, ಎಜುಕೇಟೆಡು ಇದ್ದಾಳೆ, ಇಷ್ಟೊಂದು ಹಳ್ಳಿಯವ್ರ ಥರನ? ಸ್ವಲ್ಪನಾದರೂ ಅವಳ ಬಿಹೇವಲ್ಲಿ ತುಂಬ ಚೇಂಜಸ್ ಆಗಬೇಕು ಕಣೆ. ಇವಾಗ ಹಾಸ್ಟೆಲ್ಗೆ ಬಂದಿರೋದು, ಇನ್ಮೇಲೆ ಚೇಂಜ್ ಆಗ್ತಾಳೆ. ನಮ್ಮ ಜೊತೆ ಸುತ್ತಾಡೋದು ಮಾಡೋದು ಮಾಡಿ ಚೇಂಜ್ ಆಗ್ತಾಳೆ ತಗೊಳ್ಳೆ. ಪಾಪ ಅವಳು ನೋಡು, ಅವಳು ಇನ್ನೂ ಎಷ್ಟು ಮುಗ್ದಳು ಅನ್ನಿಸ್ತಾಳೆ. ನಾವು ನೋಡು ಇಬ್ಬರು ಹೆಂಗಿದ್ದೀವಿ, ಅವಳು ಹೆಂಗಿದ್ದಾಳೆ ಪಾಪ. ಬನ್ನಿ ಹೋಗೋಣ, ಬಾರಿ ಪ್ರೀತಿ ಹೋಗೋಣ. ಹೇಳಿ ಅಮ್ಮ, ಯಾರ್ಯಾರಿಗೆ ಏನೇನು ಬೇಕು ಅಂತ. ಓಕೆ ಭಯ್ಯ, ನಾವು ಹೇಳ್ತೀವಿ. 1-2 ಮಿನಿಟ್ಸ್ ಇರಿ. 2 ಮಿನಿಟ್ಸಲ್ಲಿ ಇನ್ನೂ ಒಬ್ಬರು ಬರ್ತಾ ಇದ್ದಾರೆ, ಸೊ ಎಲ್ರಿಗೂ ಸೇರಿ ಹೇಳ್ತೀವಿ. ಅಯ್ಯೋ, ಅವಳು ಇನ್ನೂ ಬರೋದು ಲೇಟ್ ಅನಿಸುತ್ತೆ ನಿನ್ನ ಫ್ರೆಂಡ್ ಪೂಜಾ. ಅಷ್ಟರಲ್ಲಿ ನಾವು ಆರ್ಡ್ರ್ ಮಾಡೋಣ. ನೀವಿಬ್ಬರು ಸ್ಟಾರ್ಟ್ ಮಾಡಿ, ನಾನು ಅವಳು ಬಂದಮೇಲೆ ನಾನು ಅವಳು ತೊಗೋತೀವಿ ಕಣೆ. ನನಗೆ 1 ಪ್ಲೇಟ್ ಪಾನಿಪುರಿ ಫಸ್ಟು, ಆಮೇಲೆ 1 ಪ್ಲೇಟ್ ಸೇವ್ ಪುರಿ ಬೇಕು. ಓಕೆ, ನಾನು ಹೇಳ್ತೀನಿ ನೋಡು ಅವ್ರಿಗೆ ಇವಾಗ. ಭಯ್ಯ 2 ಪ್ಲೇಟ್ ಪಾನಿಪುರಿ, 2 ಪ್ಲೇಟ್ ಸೇವ್ ಪುರಿ ಇವಾಗ ಕೊಡಿ. ಆಮೇಲೆ ಇನ್ನೂ ಒಬ್ರು ಬರ್ತಾಳಲ್ಲ, ಇನ್ನೂ ಇವರಿಬ್ಬರು ಪರ್ಚೇಸ್ ಮಾಡ್ತಾರೆ ಅವಾಗ. ಸೊ ಇವಾಗ ಇಷ್ಟು ಕೊಡಿ. ಓಕೆ ರೆಡಿ ಮಾಡ್ತೀನಿ ಇವಾಗ ನಿಮಗೆ. ಯಾಕೆ ಇವಳು ಇಷ್ಟು ಲೇಟ್ ಮಾಡಿದ್ಲು ಗೊತ್ತಾಗ್ತಾ ಇಲ್ವಲ್ಲ. ಇನ್ನೊಂದು ಸಾರಿ ಕಾಲ್ ಆದರೂ ಮಾಡಲಾ? ಅಯ್ಯೋ ಸೌಂದರ್ಯ, ಇಲ್ಲಿ ಕಣೆ, ಇಲ್ಲಿ ಬಾ, ಇಲ್ಲಿ ನೋಡಿ, ಅವಳೇ ನನ್ನ ಫ್ರೆಂಡು. ಯಾಕೆ ಸೌಂದರ್ಯ ಬರೋದು ಲೇಟ್ ಆಯಿತು? ಇಲ್ಲ ಕಣೆ, ಡ್ರೈವರ್ ಇರಲಿಲ್ಲ ಅದಕ್ಕೆ. ಇವರು ನನ್ನ ರೂಮ್ಮೇಟ್ಸ್ ಕಣೆ, ಪರಿಚಯ ಮಾಡಿಸ್ತೀನಿ ಬಾ ಈ ಕಡೆ. ಇವಳು ಪ್ರಿಯಾ, ಅವಳು ಪ್ರೀತಿ, ನನ್ನ ರೂಮ್ಮೇಟ್ಸ್ ಕಣೆ ಇವರು. ಇವಳು ನನ್ನ ಫ್ರೆಂಡ್ ಸೌಂದರ್ಯ, ನಾವಿಬ್ಬರು ಚೈಲ್ಡ್ಹುಡ್ಡಿಂದ ಬೆಸ್ಟ್ ಫ್ರೆಂಡ್ಸು. ಅಯ್ಯೋ, ಇವಳು ಸೌಂದರ್ಯ ಅಲ್ವಾ? ಅಯ್ಯೋ ಸೌಂದರ್ಯ, ಹೇಗಿದೆಯೇ? ಅಯ್ಯೋ ಪ್ರೀತಿ, ನೀನೇನೆ ಇಲ್ಲಿ? ಅಯ್ಯೋ ಸೌಂದರ್ಯ, ಇವಳು ನಿನ್ನ ಮೊದಲಿಂದನೇ ಪರಿಚಯನ? ಅಷ್ಟೊಂದು ಕ್ಲೋಸ್ ಇರೋ ಥರ ಮಾತಾಡ್ತಾ ಇದೆಯಾ? ಅಯ್ಯೋ ಪೂಜಾ, ಇವಳು ಯಾರು ಗೊತ್ತಾ? ನಮ್ಮ ಪಪ್ಪನ ತಂಗಿ ಮಗಳ ಕಣೆ ಇವಳು. ಹೌದಾ? ಒಳ್ಳೇದೇ ಆಯ್ತು ಬಿಡು, ನಿನ್ನ ಫ್ರೆಂಡು ನನ್ನ ರೂಮ್ಮೇಟು ಒಳ್ಳೇದೇ ಆಯಿತು. ಇನ್ಮೇಲೆ ಎಲ್ಲರೂ ಕೂಡಿ ಸುತ್ತಾಡ್ಬೋದು, ಏನು ಟೆನ್ಷನ್ ಇಲ್ಲ. ನಿನ್ನ ಫ್ರೆಂಡ್ ತುಂಬ ಮುಗ್ದೇ ಇದ್ದಾಳೆ ಕಣೆ. ಹೌದು ಕಣೆ, ಪಾಪ ಅವಳು ಎಂದೂ ಆಚೆ ಬಂದಿಲ್ಲ ಅಲ್ಲ. ಇವಾಗ ಪಾನಿಪುರಿ ತಿನ್ನೋಕ್ಕೆ ಬರಬೇಕಾದ್ರೆ ನಂಗೆ ಕಾಲ್ ಮಾಡಿದಾಳೆ ಅಂದ್ರೇ ತಿಳ್ಕೊಂಡು ನೀನು. ನೀವು 3 ಜನ ಬಂದು ತಿಂದು ಹೋಗಿದ್ರೆ ಬರ್ತಿತ್ತು. ಪಾಪ ಅವಳು ಕಾಲ್ ಮಾಡಿ ನನ್ನ ಕರ್ಕೊಂಡು ಬಂದಿದ್ದಾಳೆ ನೋಡು. ಅಲ್ವೇ, ನೀನು ಇಲ್ಲಿ ಬಂದಿದ್ದೀಯ ಕಾಲೇಜ್ಗೆ, ಮತ್ತು ಮನೆಗೆ ಬರಬೇಕಲ್ವಾ? ಮನೆಗೆ ಬಂದಿಲ್ಲ, ಏನಿಲ್ಲ. ಅಟ್ಲೀಸ್ಟ್ ಒಂದು ಕಾಲ್ ಆದರೂ ಮಾಡಬೇಕಲ್ಲ. ಅಯ್ಯೋ, ಅದು ಏನಾಯಿತು ಗೊತ್ತಾ, ನಾನು ಬಂದಿರೋದೇ ನಿನ್ನೆ ಬಂದೆ. ಸೊ ಬಂದು ರೂಮೆಲ್ಲ ಸೆಟ್ ಮಾಡಿಕೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ. ಆಮೇಲೆ ಇವ್ರ ಜೊತೆ ಎಲ್ಲ ಸ್ವಲ್ಪ ಮಾತಾಡಿಕೊಂಡು ಇನ್ನೇನು ನಾನು ನಾಳೆ ಅಥವಾ ನಾಡಿದ್ದು ನೀನು ಕಾಲ್ ಮಾಡಿ ಬರಬೇಕು ಅಂತ ಅನ್ನೋಷ್ಟರಲ್ಲಿ ಇವತ್ತು ನೋಡು, ಸರ್ಪ್ರೈಸಾಗಿ ನೀನೇ ಅವಳ ಬೆಸ್ಟ್ ಫ್ರೆಂಡ್ ಅಂತ ಗೊತ್ತಾಯಿತು. ಇಲ್ಲ ಕಣೆ, ನನ್ನ ಫ್ರೆಂಡ್ ತುಂಬ ಒಳ್ಳೆಯವಳು, ತುಂಬ ಅಂದರೆ ತುಂಬ ಒಳ್ಳೆಯವಳು. ಅವಳು ಹೆಂಗೆ ಹೇಳಬೇಕು ಅವಳ ಬಗ್ಗೆ ಅಂತ ನಂಗೆ ಗೊತ್ತಾಗ್ತಿಲ್ಲ. ಬಟ್ ಅವಳಿಗೇನು ಹರ್ಟ್ ಮಾಡದೇ ಇರೋ ಥರ ರೂಮಲ್ಲಿ ನೋಡ್ಕೊಳ್ರೆ.
ಅಯ್ಯೋ ಮೊದಲು ನಿನ್ನ ಫ್ರೆಂಡ್ನ ಚೇಂಜ್ ಮಾಡಬೇಕು, ಆಮೇಲೆ ನೋಡು ಸೌಂದು ನೀನು ಶಾಕ್ ಆಗಬೇಕು, ಹಂಗೆ ಮಾಡ್ತೀನಿ ನಿನ್ನ ಫ್ರೆಂಡ್ಗೆ. ಅಯ್ಯೋ ಅವಳಿಗೆ ಆ ಥರ ಎಲ್ಲ ಚೇಂಜ್ ಆಗೋದು ಇಷ್ಟ ಇಲ್ವೇ. ಬರೀ ಮೊನ್ನೆ ಶಾಪಿಂಗ್ ಹೋದಾಗ ಒಂದು ಸ್ಲೀವ್ಲೆಸ್ ಡ್ರೆಸ್ ಕೂಡ ತೊಗೊಳ್ಳಿಲ್ಲ ಅವಳು, ಅಷ್ಟೊಂದು ಮೊಗ್ದೆ. ಇರಲಿ ಬಿಡು, ಇವಾಗ ಹಾಸ್ಟೆಲ್ ಲೈಫ್ಗೆ ಬಂದಿದ್ದಾಳಲ್ಲ, ಚೇಂಜ್ ಆಗ್ತಾಳೆ ಬಿಡು. ಅನೂಪ್ ಹೇಗಿದ್ದಾನೆ? ಅವನ ಚೆನ್ನಾಗಿದ್ದಾನೆ. ಅವನು ನಿನ್ನೆವರೆಗೂ ಇದ್ದ, ಇವತ್ತು ಬೆಳಿಗ್ಗೆ ಹೋದ ನೋಡು. ಆಫೀಸ್ದೇನು ಕೆಲಸ ಬಂತು, ಅದಕ್ಕೆ ಹೋಗ್ಬಿಟ್ಟ ಅವನು. ಮತ್ತು ಐಶು? ಐಶುನು ಹೋದ್ಲು. ಅವಳು ಪಾಪ ಇರ್ತೀನಿ ಅಂತ ಅಂತಿದ್ಲು, ಬಟ್ ಅನೂಪ್ ಬೇಡ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟ. ನೋಡು ಅನೂಪ್ ಇವಾಗ ಕಾಲೇ ಮಾಡಲ್ಲ, ಸ್ವಲ್ಪ ಬ್ಯುಸಿ ಇದ್ದಾನೆ ಅನಿಸುತ್ತೆ, ಏನೂ ಮೀಟೇ ಆಗಿಲ್ಲ ಇವಾಗ. ಇನ್ನೇನು ಪ್ರಾಬ್ಲಮ್ ಇಲ್ಲ ಬಿಡು, ಎಲ್ಲ ಒಂದೇ ಕಡೆ ಸೇರಿದ್ದೀವಿ. ಅವನು ಬರ್ತಾನೆ, ವೀಕ್ಲಿ ಕರೆಸ್ಕೊಂಡು ಸುತ್ತಾಡೋಕ್ಕೆ ಬರುತ್ತೆ. ಅತ್ತೆ ಮಾವ ಎಲ್ಲರೂ ಆರಾಮಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ ಕಣೆ. ನಮ್ಮ ಅತ್ತೆ ಮಾವ ಆರಾಮಾಗಿದ್ದಾರಾ? ಅವ್ರಿಗೇನು ಬಿಡು, ಅವರು ತುಂಬ ಬ್ಯುಸಿ ಇರ್ತಾರಲ್ಲ, ನಿಂಗೂ ಗೊತ್ತು. ಭಯ್ಯ ಇನ್ನೂ 2 ಪ್ಲೇಟ್ ಪಾನಿಪುರಿ, 2 ಪ್ಲೇಟ್ ಸೇವ್ ಪುರಿ ಕೊಡಿ. ಪೂಜಾ, ಇನ್ನೇನು ಹೆದರಿಕೆ ಇಲ್ಲ ನಿನಗೆ. ನಿನ್ನ ರೂಮಲ್ಲಿ ನಮ್ಮ ಮನೆಯವರೇ ಇದ್ದಾರೆ, ಡೋಂಟ್ ವರಿ, ತುಂಬ ಚೆನ್ನಾಗಿರು, ಏನು ಯೋಚನೆ ಮಾಡಬೇಡ. ಏನಾದರೂ ಬೇಕಿದ್ರೆ ಅವಳ ಹತ್ರ ಕೇಳಿ ಇಸ್ಕೊಂಡು ಮಾಡು, ಏನು ಬೇರೆಯವ್ರ ಥರ ಅನ್ಕೋಬೇಡ. ಅವಳು ಒಳ್ಳೆಯವಳೆ, ತುಂಬ ಒಳ್ಳೆಯವಳು. ಸರಿ ಕಣೆ ಸೌಂದು. ಹಾಯ್ ಸೌಂದರ್ಯ. ಹಾಯ್ ಪ್ರಿಯಾ. ಒಳ್ಳೆ ಫ್ರೆಂಡ್ಸೇ ಸಿಕ್ಕರು ಬಿಡೆ ನಿನ್ನಿಂದ, ಬೆಸ್ಟು. ನನಗೂ ಯಾರೂ ಕಂಪ್ನಿ ಇರಲಿಲ್ಲ. ನಾಳೆಯಿಂದ ಕಾಲೇಜ್ ಸ್ಟಾರ್ಟು, ನಾಳೆ ಕಾಲೇಜ್ಗೆ ಹೋಗೋಣ. ಎಲ್ಲರೂ ಹೋಗುವಾಗ ಎಲ್ಲರೂ ಸೇರಿ ಹೋಗೋಣ, ಬಟ್ ಬ್ರ್ಯಾಂಚ್ ಬೇರೆ ಇದ್ದರೂ ಏನಾಯಿತು, ಎಲ್ಲರೂ ಒಂದೇ ಟೈಮಲ್ವ, ಎಲ್ಲರೂ ಹೋಗ್ಬಿಡೋಣ ಒಂದೇ ಸಾರಿಗೆ. ಸರಿ, ನೀನು ಮನೆ ಬಿಡಬೇಕಾದ್ರೆ ಕಾಲ್ ಮಾಡು, ನಾವು ಹಾಸ್ಟೆಲಿಂದ ಬಿಡ್ತೀವಿ, ಎಲ್ಲರೂ ಸೇರಿ ಹೋಗೋಣ. ತುಂಬ ಚೆನ್ನಾಗಿ ಮಾಡಿದಾರಲ್ಲ ಪಾನಿಪುರಿ, ಯಮ್ ಆಗಿದೆ. ನೀನು ಬಿಡೆ, ನಿನಗಿದೊಂದು ಇದ್ದರೆ ಆಯಿತು, ನಿಂಗೆ ಊಟನೇ ಬೇಡ, ಬರೀ ಪಾನಿಪುರಿ ತಿನ್ಕೊಂಡು ಹಿಂಗಿದೀಯ ನೀನು. ಬರೀ ಆಯಿಲಿ ಫುಡ್ ತುಂಬ ತಿಂತೀಯ, ಆದರೂ ಒಂಚೂರು ದಪ್ಪ ಆಗಿಲ್ಲ ಕಣೆ ನೀನು. ತುಂಬ ಮೇಂಟೈನ್ ಮಾಡಿದ್ಯಾ. ಹೆಂಗೆ ಮೇಂಟೈನ್ ಮಾಡಿದ್ಯಾ ನನಗೂ ಹೇಳು. ನಾನು ಸ್ವಲ್ಪ ಮೇಂಟೈನ್ ಮಾಡಬೇಕು, ಇವಾಗ ಕಾಲೇಜ್ಗೆ ಬರ್ತಿದ್ದೀನಲ್ಲ, ಸ್ವಲ್ಪ ನಾನು ಚೆನ್ನಾಗಿ ಕಾಣಬೇಕಲ್ಲ. ಏನಿಲ್ಲ ಗಣ್ಣೆ, ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಯೋಗ ಮಾಡು, ಎಲ್ಲ ಬಾಡಿ ಮೇಂಟೈನ್ ಆಗುತ್ತೆ. ಹಾಗೆ ಬಿಸಿನೀರು ಕುಡಿ, ಆಮೇಲೆ ಎಲ್ಲ ಥರ ತಿನ್ನು, ಏನು ಪ್ರಾಬ್ಲಮ್ ಇಲ್ಲ. ನೀನು ಯೋಗ ಮಾಡಿದರೆ ಏನು ತಿಂದ್ರೂ ಅಷ್ಟೊಂದು ಎಫೆಕ್ಟಿವ್ ಇರಲ್ಲ ಬಾಡಿಗೆ. ಸೊ ಯೋಗ ಮಾತ್ರ ಕಂಪಲ್ಸರಿ, ವೀಕ್ಲಿ 5 ಡೇಸ್ ಆದರೂ ಮಾಡು. ಇನ್ಮೇಲೆ ಸ್ಟಾರ್ಟ್ ಮಾಡಬೇಕನೆ ನಾನು, ಸ್ವಲ್ಪ ಯೋಗ ಎಲ್ಲ ಮಾಡಬೇಕು. ಸ್ವಲ್ಪ ನನ್ನ ಬಾಡಿ ಕೇರ್ ಮಾಡಬೇಕು, ಸ್ಕಿನ್ ಹೇರ್ ಸ್ವಲ್ಪ ಕೇರ್ ಮಾಡಬೇಕು ಇವಾಗಾದರೂ. ಆಯ್ತಮ್ಮ, ಕೇರ್ ಮಾಡುವಂತೆ. ಎಲ್ಲ ಸೇರಿ ಒಂದು ಸಾರಿ ಪಾರ್ಲರ್ಗೆ ಹೋಗಿ ಬರೋಣ. ಆ ಪೂಜಾನ ಮೊದಲು ಚೇಂಜ್ ಮಾಡೋಣ. ಯಾಕೆ ನೀನು ನಮ್ಮ ಪೂಜಾಗೆ ಅಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದೆಯಾ? ಇರಲಿ ಬಿಡು, ಅವಳು ಹೆಂಗಿದ್ದಾಳೋ ಹಂಗೆ ಇರಲಿ. ಅವಳು ಕ್ಯೂಟಾಗಿದ್ದಾಳೆ ಇವಾಗ ಆಲ್ರೆಡಿ. ಚೆನ್ನಾಗಿದೆಯಲ್ಲ ಪಾನಿಪುರಿ? ಅಯ್ಯೋ ಪ್ರೀತಿ, ನೀನು ಬರೀ ಪೂಜಾನ ಚೇಂಜ್ ಮಾಡೋದ್ರಲ್ಲೇ ನಿಂದು ಕಾಲೇಜ್ ಡೇಸ್ ಮುಗಿಸ್ಬಿಡ್ತೆ ನೋಡು. ಅವಳು ಚೇಂಜ್ ಆಗ್ತಾಳೆ, ಬರ್ತಾ ಬರ್ತಾ ಆರಾಮಾಗಿ ಎಂಜಾಯ್ ಮಾಡೋಣ ಕಣೆ. ಸುಮ್ಮನೆ ಬರೀ ಅದನ್ನೇ ಹೇಳಬೇಡ, ಚೇಂಜ್ ಮಾಡ್ತೀನಿ. ಅವಳು ಚೇಂಜ್ ಆಗ್ತಾಳೆ ತಾನಾಗೇ. ಅನೂಪ್ ಏನೋ ಬೇರೆ ನಂಬರ್ ತೊಗೊಂಡಿದ್ದಾನಂತೆ, ಬೇರೆ ಬಿಸ್ನೆಸ್ಗಂತ ಪರ್ಚೇಸ್ ಮಾಡಿದ್ದಾನಂತೆ. ಸೊ ಅವ್ನ ನಂಬರ್ ನನಗೆ ಶೇರ್ ಮಾಡು. ನಾನು ಮೊಬೈಲ್ ಚೇಂಜ್ ಮಾಡಿದಾಗ ಎಲ್ಲರದ್ದು ನಂಬರ್ ಹೋಯ್ತು. ಸೊ ಅದಕ್ಕೆ ನೀನು ನನಗೆ ಅನೂಪ್ ನಂಬರ್ ಶೇರ್ ಮಾಡು ಸೌಂದು. ಸರಿ, ನಾನು ಶೇರ್ ಮಾಡ್ತೀನಿ ಬಿಡು ಪ್ರೀತಿ. ಭಯ್ಯ ಎಷ್ಟಾಯಿತು? ಎಲ್ಲರೂ ಪಾನಿಪುರಿ ಮಾತ್ರ ತೊಗೊಂಡಿದ್ದೀರಲ್ಲಮ್ಮ? ಹೌದು ಭಯ್ಯ. 4 ಪಾನಿಪುರಿಗಂದರೆ 200 ರುಪೀಸ್ ಆಯ್ತಮ್ಮ. ಸರಿ ಭಯ್ಯ, ಫೋನ್ಪೇ ಮಾಡಿರ್ತೀನಿ ನೋಡಿ, ಇಲ್ಲೇ ಸ್ಕ್ಯಾನರ್ ಇದೆ, ಫೋನ್ಪೇ ಮಾಡಿರ್ತೀನಿ. ಸರಿನಮ್ಮ, ಸರಿ, ಫೋನ್ಪೇ ಮಾಡು. ಬನ್ರೆ ಹೋಗೋಣ. ಅಲ್ಲ ಸೌಂದು, ನೀನು ಅವಳು ತುಂಬ ಕ್ಲೋಸಾ? ನೋಡು, ನೀನು ಅವಳ ಜೊತೆನೇ ಜಾಸ್ತಿ ಮಾತಾಡ್ತಾ ಇದ್ದೆ, ನನ್ನ ಜೊತೆ ಮಾತಾಡಲೇ ಇಲ್ಲ ಇವತ್ತು. ಹಾಗೆಲ್ಲ ಅನ್ಕೋಬೇಡ ಪೂಜಾ, ಅವಳು ನನ್ನ ಅತ್ತೆ ಮಗಳು. ಸೊ ಇವತ್ತು ಮೀಟ್ ಆಗಿದ್ದಾಳಲ್ಲ, ಸೊ ಸ್ವಲ್ಪ ಮಾತಾಡಿದೆ, ಏನು ಬೇಜಾರು ಮಾಡ್ಕೋಬೇಡ. ಯಾವತ್ತಿದ್ರು ನನ್ನ ಬೆಸ್ಟ್ ಫ್ರೆಂಡ್ ನೀನೇ. ಅಲ್ಲ, ಅವಳು ಅನೂಪ್ ನಂಬರ್ ಎಲ್ಲ ಕೇಳ್ತಾ ಇದ್ದಾಳೆ. ಅಯ್ಯೋ, ಹುಟ್ಟಿದಾಗಿಂದ ಜೊತೇಲಿ ಆಡಿ ಬೆಳೆದಿರೋರು ನಾವು, ಮತ್ತು ಅವಳು ಕೇಳದೆ ಏನು ಮಾಡ್ತಾಳೆ? ಅದಕ್ಕೇನಕ್ಕೆ ನಿನಗೇನಕ್ಕೆ ಬೇಜಾರಾಗ್ತಾ ಇದೆ ಕಣೆ? ಅಯ್ಯೋ, ನನಗೇನಕ್ಕೆ ಬೇಜಾರಾಗುತ್ತೆ, ಸುಮ್ಮನೆ ಕೇಳಿದ್ದು. ಅಯ್ಯೋ ಅನೂಪು ಅವಳಿಗೆ ಪರಿಚಯನಾ ಹೆಂಗೆ ಅಂತ ಇವಾಗ ಗೊತ್ತಾಯ್ತಲ್ಲ, ಅತ್ತೆ ಮಗಳಂದಮೇಲೆ ಮತ್ತು ಗೊತ್ತಿರುತ್ತೆ. ನನಗೇನಕ್ಕೆ ಬೇಜಾರೇನಿಲ್ಲ. ಹೇ ಬನ್ರೆ ಹೋಗೋಣ.
ನಡಿ ಸೌಂದರ್ಯ ಅವ್ರು ತುಂಬ ಕರಿತಾ ಇದ್ದಾರೆ, ಹೋಗೋಣ. ನೀನೇನು ತಲೆಯಲ್ಲಿ ಹುಳ ಬಿಟ್ಕೋಬೇಡ, ಆರಾಮಾಗಿರು. ಅಯ್ಯೋ ಇವಳೇನು ಅನೂಪ್ ಬಗ್ಗೆನೇ ಮಾತಾಡ್ತಾಳೆ, ಬರೀ ಅನೂಪ್ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಅಯ್ಯೋ ನಾನು ಅನೂಪ್ನ ಯಪ್ಪ ಹೆಂಗೆ ಕಾಪಾಡ್ಕೋಬೇಕು ನಾನು. ಏನಾಗುತ್ತೋ ಇನ್ನು ಮುಂದೆ ನಮ್ಮ ಜೀವನದಲ್ಲಿ ಏನೇನಾಗುತ್ತೋ ನೋಡಬೇಕು. ಇವಳು ಮಾತ್ರ ಬರೀ ಅನೂಪ್ ಅನೂಪ್ ಅಂತ ಇದ್ದಾಳೆ. ನಾನಿವಾಗ ಹಾಸ್ಟೆಲಲ್ಲಿ ಅನೂಪ್ ಜೊತೆನೂ ಮಾತಾಡೋಕ್ಕಾಗಲ್ಲ. ಇವಳು ಬೇರೆ ಅತ್ತೆ ಮಗಳು ಮಾತಾಡೋದೇನಾದರೂ ಗೊತ್ತಾದರೆ ಮುಗೀತು, ಕಷ್ಟನೇ. ಮುಂದೆ ನಮ್ಮ ಲವ್ ಸ್ಟೋರಿ ಒಳಗೆ ಏನೇನಾಗ್ತೈತೆ ಅನ್ನೋದು ನೀವು ನೋಡ್ಬೇಕಂದ್ರೆ ಡೈಲಿ ನನ್ನ ವಿಡಿಯೋಸ್ ನೋಡ್ಬೇಕಾ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕಾ, ಕಮೆಂಟ್ ಮಾಡಬೇಕಾ, ಶೇರ್ ಮಾಡಬೇಕಾ. ಸೊ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕಾ. ಸೊ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋ ಹೆಂಗೆ ಅನಿಸ್ತಂದ ಕಮೆಂಟ್ ಒಳಗೆ ತಿಳಿಸ್ರಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ನೀವು ಏನು ಬೇಕನ್ನತ್ತೀರಿ ಅನ್ನೋದನ್ನು ಕಮೆಂಟ್ ಒಳಗೆ ತಿಳಿಸ್ರಿ. ನಾ ಆಲ್ಮೋಸ್ಟ್ ನಿಮ್ಗೆ ಹೆಂಗೆ ಬೇಕು ಹಂಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೇನೆ. ಸೊ ನಿಮ್ಮ ಕಮೆಂಟ್ ಮಾಡಿ ನಮಗೆ ತಿಳಿಸಿ.